ಯಾರಿಗೆ ತ್ರಾಸಾದ್ರ ನಮಗೇನು, ನಮಗರೊಕ್ಕ ಬಂದ್ರ ಸಾಕು. ಬುದ್ದಿನ್ನಿ ಬಳಿ ತಾತ್ಕಾಲಿಕ ರಸ್ತೆಯಲ್ಲಿ ಸಿಲುಕಿದ ಮರಳು ತುಂಬಿದ ಟಿಪ್ಪರಿನ ಚಕ್ರಸ್ತಬ್ಧಗೊಂಡ ಸಂಚಾರ. ಭಾರೀ ವಾಹನಗಳ ಸಂಚಾರದಿಂದ ಇದೇ ರವಿವಾರ ಬುದ್ದಿನ್ನಿ ಬಳಿಯ ಸೇತುವೆ ಬಿರುಕುಬಿಟ್ಟು ರಸ್ತೆ ಸಂಚಾರ ಸ್ಥಗಿತವಾಗಿ ಸಾರ್ವಜನಿಕರು ಪರದಾಡಿದ ಪ್ರಸಂಗ ನಮ್ಮ ಪತ್ರಿಕೆ ಮತ್ತು ದೂರದರ್ಶನದಲ್ಲಿ ಬಿತ್ತರವಾಗಿತ್ತು. ಅದರಿಂದ ಎಚ್ಚೆತ್ತ ಅಧಿಕಾರಿ ಜನಪ್ರತಿನಿಧಿಗಳು ತಾತ್ಕಾಲಿಕ ಮಾರ್ಗ ನಿರ್ಮಿಸಿ ತದನಂತರ ಸೇತುವೆ ನಿರ್ಮಿಸಲಾಗುವುದೆಂಬ ಭರವಸೆಯನ್ನು ನೀಡಿದ್ದರು. ತಾತ್ಕಾಲಿಕ ರಸ್ತೆ ನಿರ್ಮಿಸಿದ್ದರೂ ಅದರ ಗುಂಟ ಶಾಲಾ ವಾಹನಗಳು, ಸಾರ್ವಜನಿಕ ವಾಹನಗಳು ಓಡಾಟ ನಡೆಸಿದ್ದವು. ಅದರ ಜೊತೆಗೆ ಮರಳು ತುಂಬಿದ ಟಿಪ್ಪರ್ಗಳು ಓಡಾಡುತ್ತಿದ್ದವು. ಆದರೆ ಗುರುವಾರ ಸಂಜೆ ಟಿಪ್ಪರ್ ತಾತ್ಕಾಲಿಕ ರಸ್ತೆ ಮಧ್ಯ ಸಿಲುಕಿ ಶಾಲಾ ವಾಹನಗಳು ಸೇರಿದಂತೆ ದ್ವಿಚಕ್ರ ವಾಹನಗಳು ಹೋಗದಂತಹ ಪರಿಸ್ಥಿತಿ ನಿರ್ಮಾಣವಾಗಿ ಸಾರ್ವಜನಿಕರು, ಪ್ರಯಾಣಿಕರು ಕಾದು ಕಾದು ಸುಸ್ತಾದ ಪ್ರಸಂಗ ನಡೆದಿದೆ. ಅತ್ಯಧಿಕ ಮರಳು ತುಂಬಿದ ಟಿಪ್ಪರುಗಳು ಓಡಾಡಲು ಮಸ್ಕಿ ಬಳಗಾನೂರು ಪೋತ್ನಾಳ್ ರಸ್ತೆ ಸಮರ್ಥವಾಗಿಲ್ಲವೆಂದು ಅಭಿಯಂತರರು ವರದಿ ನೀಡಿದ್ದರೂ ಧನದಾಹದಿಂದ ಅದೇ ರಸ್ತೆಯಲ್ಲಿ ಓಡಾಡಿಸಿ ರಸ್ತೆ ಹಾಳಾಗಿ ಧೂಳಿನಿಂದ ಜನರಿಗೆ ರೋಗ ಬರುತ್ತಿವೆ. ಇದರ ಬಗ್ಗೆ ಅಪಾಯದಲ್ಲಿದೆ. ವ್ಯವಸ್ಥೆ ಹದಗೆಟ್ಟು ಜನದಂಗೆ ಏಳುವ ಮುನ್ನ ಸಂಬಂಧಪಟ್ಟ ಅಧಿಕಾರಿಗಳು, ಜನಪ್ರತಿನಿಧಿಗಳು ಜನಪರ ಕಾಳಜಿ ತೋರಿಸಿದರೆ ವ್ಯವಸ್ಥೆಯ ಮೇಲೆ ಪ್ರಜೆಗಳಿಗೆ ನಂಬಿಕೆ ಉಳಿಯುತ್ತದೆ. ಇಲ್ಲವಾದರೆ ಅರಾಜಕತೆ ಸೃಷ್ಟಿಯಾಗಿ ಮುಗ್ಧ ಪ್ರಜೆಗಳು ಜೀವನ ಮಾಡುವುದು ದುಸ್ತರವಾಗುತ್ತದೆ. ಪರಿಸ್ಥಿತಿ ಕೈಮೀರಿ ಹೋಗುವ ಮುನ್ನ ಎಚ್ಚರಗೊಂಡರೆ ಒಳಿತು, ಇಲ್ಲವಾದರೆ ಮುಂದಾಗುವ ದುಷ್ಪರಿಣಾಮಗಳಿಗೆ ಸರಕಾರವೇ ನೇರ ಹೊಣೆಯಾಗುತ್ತದೆಂದು ಹೋರಾಟಗಾರರಾದ ಎಂ. ಗಂಗಾಧರ, ಹನುಮಂತರಾಯ್ ಕಟ್ಟಿಮನಿ, ಮಹೇಶ್ ಗೌಡ್ರು, ಅವಿನಾಶ್ ಜಿ, ನಾಗೇಶ್ ಗಲಗಿನ, ಬಸವರಾಜ್ ಆದಿ, ಮೌನೇಶ್ ಬಿಶೆಟ್ಟಿ, ರಾಘವೇಂದ್ರ ಬಿಶೆಟ್ಟಿ, ಎಂ. ಮಲ್ಲೇಶ್ ಹಾಗೂ ಊರಿನ ನಾಗರಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ವರದಿ ಸುರೇಶ ಬಳಗಾನೂರು.